ಇದು ಮುದ್ದು ಸೊಸೆ ಇವತ್ತಿನ ಎಪಿಸೋಡಲ್ಲಿ ಎಪಿಸೋಡ್ ಕಂಡು ಎಕ್ಸ್ಕ್ಯೂಸ್ ಮೀ ಅಂತೆಲ್ಲ ಹೇಳಿದ್ದೆ ಸರ್. ನನ್ನ ಹತ್ರನೇ ನೀನು ಇಂಗ್ಲೀಷ್ ಮಾತಾಡ್ತೀಯಾ, ನನಗೆ ಬಂದಷ್ಟು ಇಂಗ್ಲೀಷ್ ನಿಂಗೆ ಬರಲ್ಲ ಅಂತೆಲ್ಲ ಹೇಳ್ದಾನ. ಹೌದು, ಮೊದಲು ಸ್ಟಾರ್ಟ್ ಮಾಡಿದ್ದು ನೀವೇ ಅಲ್ವಾ ಅಂತ ಹೇಳ್ತಾನೆ. ಸರಿ ಒಂದು ಕೆಲಸ ಮಾಡು, ಪೆನ್ ಇದ್ದಿದೆ ಅಂತ ಕೇಳ್ತಾನೆ. ಕಾಲೇಜ್ ಹೋಗೋ ಹತ್ರ ಪೆನ್ ಇದ್ದಿದೆ ಅಂತ ಕೇಳ್ದೆ, ಪೆನ್ ಇಲ್ಲದೆ ಮತ್ತಿನ್ನೇನು ಇದ್ದಿದ್ದು ಅಂತೆಲ್ಲ ವಿದ್ಯೆ ಹೇಳ್ದ ಮಂಡ್ಯ ಭಾಷೆ ಒಳಗೆ. ಅದೇ ಟೈಮಿಗೆ ಪೆನ್ ತಗೋ ಅಂತೇಳಿ ಪೆನ್ ಕೊಡ್ದ. ಪೆನ್ ತಗೋ ಅಂತೇಳಿ ಪೆನ್ ಕೊಟ್ಟಾಗ ಅವಾಗ ಮದುವೆ ಕಾರ್ಡ್ ತೊಗೊಂಡು ಹೆಸರು ಬರಿಬೇಕಂತ ತೊಗೊತಾನೆ. ಹೆಸರು ಕಾರ್ಡು ಸ್ಪೆಲ್ಲಿಂಗ್ ಬರಿಬೇಕಲ್ಲ, ವಿ ಅಂತೇಳಿ ಅಲ್ಲೇ ನಿಂತು ಬಿಡ್ತಾನೆ. ಸ್ಪೆಲ್ಲಿಂಗ್ ಬರಲ್ಲ ಅಂಥೇಳಿ ನಾನು ಕೆಲಸ ಮಾಡೋಣ, ತುಂಬ ಮುಖ್ಯವಾಗಿರೋ ಹೆಸರು ಬರಿಬಾರ್ದು, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಇರುತ್ತಲ್ಲ, ಮತ್ತು ಹೆಸರು ಬರೆಯೋದೇನು ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳಿದೆ. ಹೌದು, ತುಂಬ ಬೇಕಾದವರಾದರೆ ಅವ್ರ ಮನಸ್ಸಲ್ಲಿರ್ತಾರೆ, ಅವ್ರು ನಾವು ಕರೆಯೋಕ್ಕೂ ಮುಂಚೆ ಅವ್ರ ಕೆಲಸಕ್ಕೆ ಬಂದುಬಿಡ್ಬೇಕು, ಆದರೂ ಅವ್ರು ಬಂದಿಲ್ಲಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಬರೆಯೋದು ಬ್ಯಾಡ್ವೋ, ಹೆಸರು ನೆನಪು ಬರ್ತಾಯಿಲ್ಲ. ಸರಿ ಇನ್ನು 3 ತಕ್ಕೆ ಸ್ಯಾನೆ ಟೈಮ್ ಐತಿ. ಆ ಸ್ಯಾನೆ ಟೈಮ್ ಇರೋದು ಅಲ್ಲಿವರೆಗೂ ಹೆಸರಿಗೆ ಎತ್ತಿ ಬಂದರೂ ಬರ್ಬೋದು. ಸರಿ, ನನಗೆ ಗೊತ್ತಾಯಿತು, ನಾನು ಹೋಗ್ತೀನಿ ಅಂತ ಇಲ್ಲಿಂದ ಹೋಗ್ತೇನೆ. ಅಯ್ಯೋ ನೋಡಪ್ಪ, ಎಷ್ಟು ದಿಮಾಕಿದ್ದೈತಿ ಈ 3 ಅಡಿಗೆ, ನನ್ನ ಮುಂದೆ ದಿಮಾಕ್ ತೋರಿಸ್ತಾಳೆ 3 ಅಡಿ ಅಂತೆಲ್ಲ ಹೇಳ್ತಿರ್ತಾನೆ. ಬಂದರೆ ಇಲ್ಲಿದ್ದ ವಿದ್ಯೆ ಹೋಗ್ಬಿಡ್ತಾಳೆ. ಇಲ್ಲಿದ್ದ ವಿದ್ಯೆ ಹೋದ್ಮೇಲೆ ಈ ಕಡೆಯಿಂದ ತುಂಬ ಆ್ಯಟಿಟ್ಯೂಡ್ ಇದೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾನೆ. ಇಲ್ಲಿ ಕ್ವಾಟ್ಲೆ ಇದ್ದು ಅಲ್ಲಿ ರೂಮಿಂದ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ. ಇವತ್ತು ಹೆಂಗನ ಮಾಡಿ ಯಾರ್ದನ ಕಾಲು ಕಟ್ಟಿ ಹೆಂಗನ ಮಾಡಿ ಇದು ಮಾಡಬೇಕಂತಂದೇಳಿ ಹೇಳಿ ಇದು ಮಾಡ್ತಾನೆ. ಅದೇ ಟೈಮಿಗೆ ಆ ನವೀನ್ ಫ್ರೆಂಡ್ ಬಂದು ಆಟೋ ಹಿಡಿತಾನೆ. ಆಟೋ ಹಿಡಿದು ಆ ಕಡೆಯಿಂದ ಆಟೋ ಡ್ರೈವರ್ಗೆ ದುಡ್ಡು ಕೊಡಲ್ಲ. ಏನಣ್ಣ ದುಡ್ಡು ಕೊಡಲಾರ್ದಂಗೆ ದುಡ್ಡು ನನ್ನ ಹತ್ರ ದುಡ್ಡು ಕೇಳ್ತೀನಿ, ನೀನು ದುಡ್ಡು ಕೇಳಿ ನೀನಿರೋದು ನಿನ್ನ ಆಟೋ ಇರೋಲ್ಲ ಅಂತೇಳಿ. ಅದೇ ಟೈಮಿಗೆ ಇದಕ್ಕೆ ಎಷ್ಟು ದರ್ಪ ತೋರಿಸ್ತೀರಿ ನೀವು ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಕ್ವಾಟ್ಲೆ ಬಂದು ಅಣ್ಣ ಅಂತ ಡ್ರೈವರ್ ಅಣ್ಣ ಸುಮ್ಮನಿರೋ, ಅವ್ರು ಬಾಡಿಗೆ ಕೊಟ್ಟೆ, ನನ್ನ ಟೆನ್ಷನ್ ನನಗೆ ನೀಂತೇನು ಅಂತೆಲ್ಲ ಹೇಳ್ದೆ. ಇಲ್ಲ ಕಣಣ್ಣ, ಇದು ನಾನು ತಗೋ 10,000 ರೂಪಾಯಿ ಅಂತ 10,000 ರೂಪಾಯಿದು ಒಂದು ಬಂಡಲ್ ನೋಟ್ ಕೊಡ್ತಾನೆ. ಅದೇ ಟೈಮಿಗೆ ಏನು ಅನಾಚಾರ ಏನು ಹೇಳೋಣ ಅಂದರೆ ಆ ದರ್ಪ ಅಂತೆಲ್ಲ ಹೇಳ್ತಿದ್ದೆ. ಹೇಳೋಣ ಅಂದರೆ ಏನಿಲ್ಲ ಕಣಣ್ಣ, ಇವು 3 ಜನ ಈ ಹೋಟೆಲ್ ಓನರ್ ಮಗ ಒಬ್ಬ 4 ಜನ ಇದ್ದಾರೆ. ಇದು ಹೋಟೆಲಿಗೆ ಹೋಗೋರು ಬರೋರಿಗೆ ಹುಡುಗಿಯರೆಲ್ಲ ಬರ್ತಾರೆ. ಹುಡುಗಿಯರು ಬಂದಾಗ ಹುಡುಗರು ಇಬ್ಬರು ಬಂದಾಗ ಅಲ್ಲಿ ಎಲ್ಲ ಕ್ಯಾಮ್ರಾ ಮಡಗಿದಾರಂತೆ ಅಂತೆಲ್ಲ ಹೇಳ್ದ. ಆವಾಗ ಬಾಯ್ ಬರ್ಬೇಕಾದ್ರೆ ಖುಷಿಯಿಂದ ಬರ್ತಾರೆ, ಹೋಗ್ಬೇಕಾದ್ರೂ ಖುಷಿಯಿಂದ ಹೋಗ್ತಾರೆ. ಆಮೇಲೆ 1 ವಾರ ಬಿಟ್ಟು ಮತ್ತೆ ಬರ್ತಾರೆ. ಬಂದಾಗ ಮುಖ ಸಣ್ಣದಾಗಿರ್ತದೆ, ಮತ್ತೆ ಹೋಗ್ಬೇಕಾದ್ರೆ ಅಳ್ಕೊಂತ ಹೋಗ್ಬಿಡ್ತಾರೆ. ಕಣಣ್ಣ ಏನೋ ಕ್ಯಾಮ್ರಾ ಮಡಗಿದಾರಂತೆ, ಜನ ಮಾತಾಡೋದೆಲ್ಲ ನಿಜ ಇರೋದು ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಈ ಕಡೆಯಿಂದ ಇವ್ರು ಬರ್ತಾರೆ. ಅಯ್ಯಯ್ಯಪ್ಪ, ಇಷ್ಟೆಲ್ಲ ನಡೀತಾ ಇದೆ ಈ ಲಫಂಗಗಳು ಅಂತೆಲ್ಲ ಹೇಳಿ ಯೋಚನೆ ಮಾಡ್ದೆ. ಇದೇ ಟೈಮಿಗೆ ಇಲ್ಲಿ ವಿದ್ಯಾಗೆ ಫೋನ್ ಮಾಡ್ತಾನೆ. ವಿದ್ಯಾಗೆ ಫೋನ್ ಮಾಡಿ, ಅತ್ತಿಗಮ್ಮ ಚಲವಣ್ಣ ಹೇಳ್ತಾ ಇರೋದು ದಿಢ ಕಣ ಅತ್ತಿಗಮ್ಮ, ಇದು ಈ ಲಫಂಗಗಳು ಸರಿ ಇಲ್ಲ ಅಂತೆಲ್ಲ ಹೇಳಿದೆ. ಇದೆಲ್ಲ ಎಷ್ಟೆಷ್ಟು ನಡೀತಿದೆ ಅಂತ ಹೇಳಿದ. ಅಲ್ಲಿ ಮ್ಯೂಸಿಕ್ ಬರುತ್ತೆ. ಅಯ್ಯಪ್ಪ, ನಮ್ಮ ಮನೆ ಹೆಣ್ಮಗಳಿಗೆ ಈ ಥರ ಮೋಸ ಮಾಡೋಕ್ಕೆಲ್ಲ ಬರುತ್ತೆ, ಎಷ್ಟು ಧೈರ್ಯ ಇದ್ದೈತಿ ಇವರಿಗೆ, ನಾನು ಅಲ್ಲಿಗೆ ಬರ್ತೀನಿ. ಬೇಡ ಅತ್ತಿಗಮ್ಮ, ನಾನೇ ನೋಡ್ಕೊತೀನಿ ಇವ್ರನ್ನೆಲ್ಲ, ಒಂದು ಕೈಯಿಂದ ಸಾಕ್ಷಿ ಸಮೇತ ತರಬೇಕು, ಇಲ್ಲಾಂದರೆ ನಂಬಂಗಿಲ್ಲ ಅವರು ಅಂತೆಲ್ಲ ಹೇಳ್ಬಿಡು. ಅದೇ ನಮ್ಮನೆ ಹೆಣ್ಮಕ್ಳು ಅಂದ್ಕೊಳ್ಳೆ ನನಗೆ ನೆನಪಾಯಿತು, ಇವಳು ವಿನಂತಿ ನೋಡಿದರೆ ಇಲ್ಲೇ ಬಂದು ಇಲ್ಲೇ ರೂಮ್ ಬುಕ್ ಮಾಡಿಕೊಂಡು ಇಲ್ಲೇ ಇದ್ದಾಳ ಅಂತೆಲ್ಲ ಹೇಳ್ದೆ. ಆವಾಗ ಫಸ್ಟ್ ನೀನು ಹೋಗಿ ವಿನಂತಿನ ಕಾಪಾಡು ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ, ಸರಿ ನಾನು ಫೋನ್ ಮಾಡಿ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಅಲ್ಲಿದ್ದ ಇಂಥ ಕೆಲಸಗಳೆಲ್ಲ ಮಾಡ್ತಾರೆ ಇವರು ಅಂತಂದೆಲ್ಲ ಹೇಳಿ, ಈ ಲಫಂಗಗಳಿಗೆ ಐತಿ ಬುದ್ಧಿ ಕಲಿಸ್ತೀನಿ, ನಾನು ಬಿಡೋದಿಲ್ಲ ಇವತ್ತು, ಹೆಂಗನ ಮಾಡಿ ಸಾಕ್ಷಿ ಎಲ್ಲ ಕಲಾಕೊಂಬರ್ತೀನಿ, ನಮ್ಮನೆ ಹೆಣ್ಮಕ್ಳಿಗೆ ಮೋಸ ಮಾಡೋಕ್ಕೆ ಬರ್ತಾರ ಇವರು ಅಂತೆಲ್ಲ ಹೇಳಿ ಭದ್ರನು ಮತ್ತು ಕ್ವಾಟ್ಲೆನು ಮತ್ತು ವಿದ್ಯಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಇದೇ ಟೈಮಿಗೆ ಈ ಕಣ್ಮಣಿ ಅನ್ನೋ ಹುಡುಗಿನ ಯಾರೋ ಮಿಲ್ಟ್ರಿಯಲ್ಲಿ ಇರ್ತಾರೋ ಅವ್ರ ಮಾವ ಸಾಕಿರ್ತಾರೆ ಅಂತಾರಲ್ಲ, ಅವ್ರ ಮಾವನು ಅತ್ತೆನೂ ಇಬ್ಬರು ಬಂದಿರ್ತಾರೆ. ನೆಂಟ್ರಿರ್ತಾರೆ. ನಮ್ಮನ್ನು ಮದುವೆ ಕರೆದು, ನನಗೆ ಮಗಳಿಲ್ಲ ಅಂತೇಳಿ ಗೊತ್ತಿದ್ದು ನನ್ನ ಮಗಳನ್ನ ನನ್ನ ತೋಳಿಗೆ ಹಾಕಿ ಇವಾಗ ನನಗೆ ಗೊತ್ತಿಲ್ಲದೆ ಮದುವೆಗೆ ಫಿಕ್ಸ್ ಮಾಡಿ, ಮತ್ತು ಆಮೇಲೆ ಇವಾಗ ನೆಂಟ್ರನ್ನ ಕರೆದಂಗೆ ಕರೆದಿರೋದು. ಇಲ್ಲ ಕಣಣ್ಣ, ಒಳ್ಳೆ ಸಂಬಂಧ ಬಂದಿತ್ತು, ಅದಕ್ಕೆ ತಲೆ ತೋರಿಸ್ಬಿಟ್ವಿ ಅಂತ ಅವ್ರು ಹೇಳ್ತಾರೆ. ಅಲ್ಲ ಬಾವ, ಯಾವತ್ತಿದ್ರು ನಿಮ್ಮ ಮಗಳೇ ಅಲ್ವಾ, ನೀವೇ ಕನ್ಯಾದಾನ ಮಾಡಿಕೊಡ್ಬೋದು ಅಂತೆಲ್ಲ ಶಿವರಾಮೇಗೌಡ ಹೇಳಿದರು. ಇರಲಿ ಬಿಡಪ್ಪ ಅಂತೆಲ್ಲ ಹೇಳಿ, ಏನೋ ಒಳ್ಳೆ ಸಂಬಂಧ ನೋಡಿರಿ ಅಂತ ನಾನು ಸುಮ್ಮನೆ ಇರ್ತೀನಿ, ಕೋಪ ಕಮ್ಮಿ ಮಾಡ್ಕೊತೀನಿ ಅಂತೆಲ್ಲ ಹೇಳ್ದೆ. ಸರಿ ಬಿಡಿ, ಇವಾಗ ಪೂಜೆ ಮುಗಿಸ್ಕೊಂಡ್ಬಿಡೋಣ, ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಸರಿ ಬಿಡು ಅಂತೆಲ್ಲ ಹೇಳಿ ಶಿವರಾಮೇಗೌಡ ಪೂಜೆ ಮಾಡೋಣ ಅಂತ ಒಳಗಡೆ ಹೋಗ್ತಾನೆ. ಪೂಜೆ ರೂಮ್ ಒಳಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ರೂಮ್ ಒಳಗೆ ಹೋಗಿ ಪೂಜೆ ಮಾಡ್ತಾ ಇರೋ ಟೈಮ್ ಒಳಗೆ ಈ ಕಡೆಯಿಂದ
ಆರತಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ದೇವ್ರಿಗೆಲ್ಲ ಆರತಿ ಮಾಡಿ ಪ್ರತಿಯೊಬ್ಬರಿಗೂ ಆರತಿ ಕೊಡಬೇಕಂತ ಶಿವರಾಮೇಗೌಡ ಆರತಿ ಮಾಡಿ ತೊಗೊಂಬಂದು ಎಲ್ಲರಿಗೂ ಕೊಡ್ತಾನೆ. ಶಿವರಾಮೇಗೌಡ ಪ್ರತಿಯೊಬ್ಬರಿಗೂ, ತಾಯಿಗೂ, ಅವ್ರ ಹೆಂಡತಿ ಮಗಳು ಎಲ್ಲರಿಗೂ ಕೊಟ್ಟು, ನೋಡವ್ವ ಕಣ್ಮಣಿ ಒಳ್ಳೇದಾಗಲಿ ಅಂತ ಇದು ಮಾಡ್ಕೊ ಅಂತೆಲ್ಲ ಹೇಳಿ ಆರತಿ ಕೊಡ್ತಾನೆ. ಆರತಿ ಕೊಟ್ಮೇಲೆ ಎಲ್ಲರೂ ಅವ್ರ ತಂದೆ ತಾಯಿಗೆ ಕಾಲಿಗೆ ಬೀಳ್ತಲ್ಲ, ಅವ್ರ ತಾಯಿಗೆ, ಮೋನಾಗ ಮತ್ತು ಶಿವರಾಮೇಗೌಡಗ ಮತ್ತು ಅಜ್ಜಿಗೆ ಕಾಲು ಮುಗಿದ, ಮತ್ತು ಭದ್ರಾಗ ಮುಗಿದ, ಬೇಡ ಕಣವ್ವ ನೀನು ಯಾರನ್ನ ಇಷ್ಟಪಟ್ಟು ಅವ್ರನ್ನೇ ಮದುವೆ ಆಗಿ ಸಂದಾಗಿರಂತ ಅವ್ರನ್ನ ಹೇಳ್ತಾನೆ. ಅದೇ ಟೈಮಿಗೆ ಆ ಕಡೆ ಅವ್ರ ಚಿಕ್ಕಪ್ಪಗೂ ಕಾಲು ಮುಗಿದ, ಅವ್ರ ಚಿಕ್ಕಪ್ಪನ ಒಳ್ಳೇದಾಗಲಿ ಮಗಳೇ ಅಂತೆಲ್ಲ ಹೇಳ್ತಾರೆ. ಮತ್ತು ಆಮೇಲೆ ಈಶ್ವರಿ ಅವ್ರ ಕಾಲು ಮುಗಿತಲ್ಲ, ಆಮೇಲೆ ಇವ್ರ ಅತ್ತೆ ಮಾವ ಅಂತ ಏನಿರ್ತಾರಲ್ಲ ಅವ್ರದ್ದು ಕಾಲು ಮುಗಿದು, ಆಮೇಲೆ ಎಲ್ಲರೂ ನಡಿ ಒಳ್ಳೆ ಮುಹೂರ್ತ ಇದೆ ಇವಾಗೆ ಮನೆ ಹೊಂಟ್ರಿ ಅಂತ ಅಜ್ಜಮ್ಮ ಹೇಳ್ತಾರೆ. ಅಮ್ಮಮ್ಮ ಹೇಳಿದಾಗ ಸರಿ ಅಂತೆಲ್ಲ ಹೇಳಿ ಎಲ್ಲರೂ ಹೋಗೋಣ ಅಂತ. ಈ ಕಡೆ ವಿದ್ಯಾ ಒಬ್ಬಳೇ ನಿಂತ್ಕೊಂಡು ಮಾತಾಡ್ತಾ ಇರೋ ಟೈಮಿಗೆ, ದೇವರೇ ಮನೆಯವರೆಲ್ಲ ನನ್ನ ಸಂತೋಷ ಖುಷಿ ಪಡೋದು, ಆದರೆ ನಾನೇ ಸಂತೋಷವಾಗಿಲ್ಲ, ನನ್ನನ್ನು ಇಷ್ಟಪಟ್ಟಂಗೆ ನಾನು ಓಡೋಗಿ ಮದುವೆ ಆಗ್ತಾಯಿದ್ದೀನಿ, ಪ್ಲೀಸ್ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಇಲ್ಲಿ ಅವ್ರೇನಿರ್ತಾರೆ ರಾಕಿ ಡ್ರೈವರು, ಅವ್ರ ಕಾರ್ ಮುಂದೆ ನಿಂತಿರ್ತಾರೆ. ಅದೇ ಟೈಮಿಗೆ ಬಾ ಅಂತೆಲ್ಲ ಹೇಳಿ ಅವರಪ್ಪ ಕರ್ಕೊಂಬಂದು, ಸರಿ ಚಂಪಾ ಮತ್ತು ಮೋನ ನೀವಿಬ್ಬರು ಕಣ್ಮಣಿ ಜೊತೆ ಬರ್ರಿ ಅಂತೆಲ್ಲ ಹೇಳಿದ. ಸರಿ ರೀ ಅಂತೆಲ್ಲ ಹೇಳಿ ಚಂಪಾ ಇದ್ದು ಅಕ್ಕ ಇದ್ದಿದ್ರೆ ಚೆನ್ನಾಗಿದ್ದ, ವಿದ್ಯಾ ಅಕ್ಕ ಎಷ್ಟು ಆಟ ಮಾರಿ ಹೆಣ್ಣಪ್ಪ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಮೋನ ಬಂದು ಮೋಹನ ಅಂತ ಇರ್ತಾರಲ್ಲ ಅವರು ಅಲ್ಲಪ್ಪ ರಾಕಿ, ಈ ಕಾರೊಳಗೆ ನೋಡಿದ್ರೆ ಜಾಗನೇ ಇಲ್ಲ, ಹಂಗೆ ಸಾಮಾನೆಲ್ಲ ತುಂಬಿಸಿಬಿಡಿ, ಒಬ್ರು ಕುಂದ್ರಕ್ಕೆ ಮಾತ್ರ ಹಂಗೆ ಅಂತೆಲ್ಲ ಹೇಳ್ತಾರೆ. ಅದು ಮೊರೆ ಇಡಂತ ಹೇಳಿದರೆ ತಾಂಬಂದು ಇಟ್ಟೀನಿ ಅಂತೆಲ್ಲ ಹೇಳ್ದೆ. ಅವನದೇನು ತಪ್ಪಿಲ್ಲ, ನೀವು ಎಲ್ಲಿ ಯಾವುದ್ರಾಗ ಏನು ಇಡಬೇಕಂತ ಹೇಳಿದರೆ ಇಟ್ಬಿಡ್ತಿದ್ರು ಅಂತೆಲ್ಲ ಅವ್ರು ಹೇಳ್ತಾರೆ. ಅದೇ ಟೈಮಿಗೆ ಅಲ್ಲ ಕಣ್ಲ ಈಗೇನಾಯಿತು ಬೇರೆದ್ರಾಗ ಇಡು ಅಂತೆಲ್ಲ ಹೇಳ್ತಾರೆ. ಹ್ಞೂ ಕಣ ಮೊರೆ ಅಂತ ಅವ್ರು ರಾಕಿ ತೆಗಿಯೋಕೆ ಹೋದಾಗ ಅಮ್ಮಮ್ಮ ಇದು ಬೇಡ ಕಣ್ಲ, ಶಾಸ್ತ್ರ ಸಾಮಾನು ಒಂದ್ಸಲ ಇಟ್ಟ ಮೇಲೆ ತೆಗಿಯೋದೆಲ್ಲ ಬೇಡ, ಅಪಶಕನ ಅವೆಲ್ಲ, ಒಂದು ಕೆಲಸ ಮಾಡಿರಿ ಬೇರೆ ಕಾರ್ನಾಗ ಹೋಗೋಣ ಬರ್ರಿ ಅಂತ. ನಮ್ಮ ಕಡೆ ಇನ್ನು ಕಾರೇ ಇಲ್ವೇ ಅಂತೆಲ್ಲ ಹೇಳ್ದೆ. ಬೇರೆ ಕಾರ್ನಾಗ ಹೋಗೋಣ ನಡೀದು. ಅಪಾಯ ಅದು ನಾನು ಬರೋಕ್ಕಂತ ಇಷ್ಟೆಲ್ಲ ಅಲಂಕಾರ ಮಾಡಿ ಮತ್ತೆ ಬೇರೆ ಕಾರ್ನಾಗ ಹೋಗ್ಬೇಕಾ, ನಾನು ಹೆಂಗೋ ಒಬ್ರಿಗೆ ಕುಂದ್ರಕ್ಕೆ ಜಾಗ ಇದೆ ಅಂತೆಲ್ಲ ನಾನು ಬರ್ತೀನಿ ಅಂದು. ಅಲ್ಲ ಕಣಮ್ಮ ಒಬ್ಬಾಕಿನೇ ಕಳ್ಸೋಕ್ಕಾಗುತ್ತಾ ಅಂತ ಮೋಹನ ಹೇಳಿದೆ. ಅದು ಹೆಂಗೆ ಒಬ್ಬನೇ ಆಗ್ತಾನೆ, ಡ್ರೈವರ್ ಇರ್ತಾನಲ್ಲ, ಕ್ವಾಟ್ಲೆ ಎಲ್ಲಿದ್ದಾನೆ ನೋಡಿದೆ. ಸಾವಿತ್ರಿದು ಅಲ್ಲ ಕಣಣ್ಣ ಕ್ವಾಟ್ಲೆ ಇದ್ದು ಛತ್ರ ಕೊಂಟೋದ, ನನಗೆ ಹೇಳೇ ಹೋದ್ನಾ ಅಂತ. ಸರಿ ಭದ್ರ ಇದ್ದಾನಲ್ಲ, ಭದ್ರ ನೀನು ಕಾರ್ ನಡೆಸು ಅಂತ ಅಂದಾಗ ಅಪ್ಪಯ್ಯ ಅದು ಸ್ವಲ್ಪ ಕೆಲಸ ಇದೆ ಅಂತ. ಏನಿಲ್ಲ ಕೆಲಸ ಅಂತ ಆಮೇಲೆ ಹೇಳ್ತೀನಿ ಅಪ್ಪಯ್ಯ ಅಂತೆಲ್ಲ ಹೇಳ್ತಾನೆ. ಸರಿ ಮತ್ತು ಕಾರ್ ನಡೆಸೋದಂದ್ರೆ ನಮ್ಮ ರಾಕಿ ನಡೆಸ್ತಾನ ಅಂತೆಲ್ಲ ಹೇಳಿ ರಾಕಿ ಅವ್ರಿಗೆ ಖುಷಿ ಆಗಿರ್ತೈತಿ. ಮತ್ತು ಈ ಕಡೆ ಇವ್ರಿಗೂ ಒಳಗೆ ಖುಷಿ ಇರುತ್ತೆ. ಬಟ್ ಅದು ತೋರ್ಪಡಿಸ್ಕೊಂಡು ಒಬ್ರ ಮುಖ ಒಬ್ರು ನೋಡ್ಕೊತಾ ಇರ್ತಾರೆ. ಸರಿ ಅಂತೇಳಿ ನಡಿ ಹೊಂಡನ ಅಂತೇಳಿ ಎಲ್ಲರೂ ಹಿಂದಿನ ಕಾರಿಗೆ ಹೋಗ್ತಾರೆ. ಸಾವಿತ್ರಿ ಮತ್ತು ಚಿತ್ರ, ಈಶ್ವರಿ, ಗೋವಿಂದ ಮತ್ತು ಶಿವರಾಮೇಗೌಡ, ಮೋಹನ, ಚಂಪಾ ಮತ್ತು ಅವ್ರ ಗೆಸ್ಟ್ ಇಬ್ಬರು ಬಂದಿರ್ತಾರಲ್ಲ ಅವರು. ಅಮ್ಮಮ್ಮ ಏನು ಮನೆ ಹತ್ರ ಉಳ್ಕೊಂಡಾಳೇನೋ ಗೊತ್ತಿಲ್ಲ, ಆದರೆ ಇವರೆಲ್ಲ ಹೋಗ್ಬಿಡ್ತಾರೆ ಹಿಂದೆ ಕಾರೊಳಗೆ ಹೋಗೋಣ ನಡೀರಿ ಅಂತ. ಆವಾಗ ಸರಿ ಹೋಗಿ ಕೊಟ್ರು ಕಾಳವ ಅಂತಾನೆ. ಇವಾಗ ರಾಕಿ ಇದ್ದು ಕಣ್ಮಣಿನ ನೋಡ್ತಾನೆ, ಕಣ್ಮಣಿ ಇದ್ದು ರಾಕಿನೇ ನೋಡ್ತಾನೆ. ಕಾರ್ ಸ್ಟಾರ್ಟ್ ಮಾಡಲ ಇನ್ನೇನು ಅಂತ, ಅದು ಎಲ್ಲರೂ ನಿಂದಾರಿನೇ ಕಾಯ್ತಾರ ಅಂತೆಲ್ಲ ಹೇಳ್ತಾ, ಶಿವರಾಮೇಗೌಡ ನಿನ್ನ ಮುಂದುಗಟ್ಟೆ ಹೋಗೋ, ನಾವು ಹಿಂದುಗಟ್ಟೆ ಬರ್ತೀವಿ ಅಂತೆಲ್ಲ ಹೇಳ್ತಾ. ಸರಿ ಹೋಗಿರ್ತಾರಲ್ಲ, ಅದೇ ಟೈಮಿಗೆ ನೀನು ನಡ್ಲೆ ಅಂತೆಲ್ಲ ಹೇಳ್ದಾನ. ಆವಾಗ ಬಾಯ್ ಅಂತೆಲ್ಲ ಹೋಗಿ ಎಲ್ಲ ಕಾರು ಲೈನಿಗೆ ಹೋಗ್ಬಿಡ್ತಾವೆ 3 ಕಾರು. ಅದೇ ಟೈಮಿಗೆ ಭದ್ರ ಇದ್ದು ಅಲ್ಲ ಕಣ್ಲ ನಾನು ಹೇಳಿದೆ ನಮ್ಮ ತಂಗಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ನಾನು ವಜ್ರದ ನೆಕ್ಲೆಸ್ ಹೇಳಿದ್ದೆ ತಾನು ರೆಡಿ ಮಾಡಿರಾ ಅಂತೆಲ್ಲ ಕೇಳ್ತಾನೆ. ಅದು ಕಣ್ಲ ಇದು ಹೇಳ್ದೆ. ಆವಾಗ ಇಲ್ಲ ಕಣ್ಲ ರೆಡಿ ಆಗಿಲ್ಲ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ನೀನು ತಂದು ಕೊಡೋರಿಗೆ ಬೆಳಕರಿತೈತಲ್ಲ, ಮುಹೂರ್ತನೇ ಮುಗ್ದು ನಾನೇ ಬರ್ತೀನಿ ಬಿಡು ಅಂತ 2 ವೀಲರ್ ತೊಗೊಂಡು ಹೋಗ್ಬಿಡಿದೆ. ಈ ಕಡೆ ವಿನಂತಿ ಬೆಡ್ ಮೇಲೆ ಮಲಗಿರ್ತಾಳೆ. ವಿನಂತಿ ಬೆಡ್ ಮೇಲೆ ಮಲಗಿದ್ದು ನೋಡಿ ಕ್ವಾಟ್ಲೆ ಬಂದು ಹೊಡಿತಾನೆ, ಡೋರ್ ಹೊಡೆದು. ಆವಾಗ ಯಾರು ಅದು ಅವನಪ್ಪ ಎದ್ದು ಕೊಡೆ ಬಂದ್ಬಿಟ್ಟಾನೆ ಇಲ್ಲಿ ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು ಅಂತ ವಿನಂತಿ ಬಂದು ನೋಡಿದಾಗ ಅವಾಗ ಕ್ವಾಟ್ಲೆ ಕೈ ಹಿಡಿದಾಳೆ. ಏನಾಯಿತು ಯಾಕೋ ಹಿಂಗೆ ಎಳಿತೀಯ ಅನ್ನೋದು. ಇಲ್ಲ ಹಿಂಗೋ ಆಗಿದೆ, ರೂಮಲ್ಲಿ ಕ್ಯಾಮ್ರಾ ಮಡಗಿದಾರ ಹಾಗೆಲ್ಲ ಹೇಳ್ತಾ. ಅಯ್ಯೋ ಅದು ರಾತ್ರಿ ಅಂತೆಲ್ಲ ಹೇಳ್ತಾ. ಏನಾಯ್ತು ನಿನಗೆ ಅಂತೆಲ್ಲ ಅದು ಏನಿಲ್ಲ, ರಾತ್ರಿ ಹಿಂಗೆ ರೂಮ್ ಬಾಯ್ ಬಂದು ಹೋಟೆಲ್ ಕಿಚನ್ನು ಕ್ಲೋಸ್ ಆಗ್ತೈತಿ, ಊಟ ಬೇಕಾ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ. ಬ್ಯಾಗಲ್ಲಿ ಇಟ್ಟಿದ್ದೆ, ಬ್ಯಾಗ್ ತೆಗ್ಸಿಬಿಟ್ಟ ಅಂತೆಲ್ಲ ಹೇಳ್ತಾ. ಹೌದಾ ಸರಿ ಬಿಡು, ನಿನಗಂತ ಏನು ತೊಂದರೆ ಆಗಲ್ಲ, ಏನು ತೊಂದರೆ ನಿಂಗೆ ತೊಂದರೆ ಆಗುತ್ತೆ ಅಂತಲೇ ಅದಕ್ಕಮ್ಮ ಜಲ್ದಿ ಹೋಗಿ ವಿನಂತಿನ ಕಾಪಾಡು ಅಂತೆಲ್ಲ ಹೇಳಿದ. ಅದಕ್ಕೆ ನಾನು ಬಂದೆ. ಸರಿ ನೀ ತಾನೇ ಕಾಪಾಡಿ ತನ್ನ ಹೆಸರೇ ಮುಂದೆ ಬರ್ಬೇಕು ಅನ್ನಂಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳಂದ. ಅವ್ರಿಗೆ ಯಾರನ್ನೂ ಇದು ತಮ್ಮ ಹೆಸರೇ ಮುಂದೆ ಬರ್ಬೇಕಂತೇನಿಲ್ಲ, ಅವರು ಒಬ್ಬರು ನಿಸ್ವಾರ್ಥಿಗಳು ಅಂತೆಲ್ಲ ಹೇಳ್ತಾರೆ.
ಅದೇ ಟೈಮಿಗೆ ಸರಿ ಅದು ಇದು ನೀನು ಕೊಯ್ಬೇಡ, ಇವಾಗ ಬಿಟ್ಬಿಡು, ಒಂದು ಕೆಲಸ ಮಾಡು, ಇವ್ರುಗಳ್ಗೆ ಏನು ಮಾಡಬೇಕು ಈ ನೀಚರಿಗೆ ಅಂತ ವಿನಂತಿ ಹೇಳ್ದ. ಆವಾಗ ಏನೇನೋ ಅವರು ಏನು ಮಾತಾಡ್ಬೇಕು ಅಂತೆಲ್ಲ ಹೇಳ್ಕೊಂಡ. ಆಮೇಲೆ ಕ್ಯಾಮ್ರಾ ತೋರಿಸ್ತಾ ವಿನಂತಿ, ಶುರು ಹಚ್ಕೊಂಡು ನಿನ್ನ ಕೆಲಸ ಅಂತ ಹೇಳಿದಾಗ ವಿನಂತಿ ಒಳಗಡೆ ಬಂದು ಇದು ಮಾಡ್ತಾಳ, ಫೋನ್ ಹಿಡ್ಕೊಂಡು ಕಣವ ಈಗ ಎದ್ದೀನಿ, ಈಗ ಸ್ನಾನ ಮಾಡ್ಬೇಕಂತೆಲ್ಲ ಹೇಳ್ತಾ. ಅವ್ರ ಫ್ರೆಂಡ್ ಬಂದಿರ್ತಾರಲ್ಲ ಅವರು ಆಟೋದವ್ರ ಹತ್ರ ಜಗಳಾಡಿ ಎದ್ದಳು ಇಲ್ಲಿ ನೋಡಿ ಬರ್ರು ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಶೋ ನೋಡ್ಬರ್ರು ಅಂತ. ಅದೇ ಟೈಮಿಗೆ ವಿನಂತಿ ಡ್ರೆಸ್ ಎಲ್ಲ ತೆಗಿತಾ ಇರ್ತಾರೆ. ಈ ಕಡೆಯಿಂದ ಇವರು ಏನಿರ್ತಾರಲ್ಲ ಇವರು ರಾಕಿ ಮತ್ತು ಇವರಿಬ್ಬರು, ರಾಕಿ ನೀನೇನು ನನ್ನ ಛತ್ರ ಕರ್ಕೊಂಡು ಹೋಗಿದ್ಯಾ, ಇಲ್ಲ ಎಡಕ್ಕೋ ಬಲಕ್ಕೋ ಎಲ್ಲೋ ಒಂದು ಕಡೆ ಒಳಸು, ಸುಮ್ಮನೆ ಇರೇ, ಮದುವೆ ಇಷ್ಟೆಲ್ಲ ಕಷ್ಟಪಟ್ಟು ಇವಾಗ ಮತ್ತೆ ನೀವೇ ಹೋಗಿ ಹಿಡ್ಕೊಂಡಂಗೆ ಮಾಡ್ತೀಯಲ್ಲ. ಹಿಂದುಗಡೆನೇ ಅವ್ರು ಬರ್ತಾ ಇದ್ದಾರೆ, ಅವ್ರು ನಮ್ಮನ್ನು ಬಿಟ್ಟು ಮುಂದೆ ಹೋಗಿ ರೆಡಿ ಇಲ್ಲ ಅಂತಾರೆ. ಹೆಂಗನ ಮಾಡೋ ರಾಕಿ, ತಡಿ ಯೋಚನೆ ಮಾಡ್ತೀನಿ ಸ್ವಲ್ಪ ಇರು ಅಂತೆಲ್ಲ ಹೇಳ್ತಾನೆ. ಆವಾಗ ರಾಕಿ ಮಿರರಲ್ಲಿ ನೋಡ್ತಾನೆ, ಸೈಡ್ ಮಿರರಲ್ಲಿ ಮತ್ತು ಫ್ರಂಟ್ ಮಿರರ್ ಎಲ್ಲೇ ನೋಡಿದ್ರು ಅವ್ರ ಕಾರ್ ಹಿಂದೆ ಸ್ಲೋ ಆಗಿ ಬರ್ತಿರ್ತೈತಿ. ಇವ್ರ ಕಾರ್ನು ಸ್ಲೋ ಆಗಿ ಹೋಗ್ತಾರೆ, ಅವ್ರ ಕಾರು ಸ್ಲೋ ಆಗಿ ಬರ್ತೈತಿ. ಶಿವರಾಮೇಗೌಡ ಮತ್ತು ಗೋವಿಂದ ಅವರಿಬ್ಬರು ಫ್ರಂಟ್ ಸೀಟಲ್ಲಿ ಕುಂತು, ಹಿಂದಗಡೆ ಮೋನಾ ಮತ್ತು ಅವರೆಲ್ಲರೂ ಕುಂತಿರ್ತಾರೆ. ಅವರು ಖುಷಿಯಿಂದ ಅದೇ ಕಾರ್ ನೋಡಿದರೆ ಮುಂದೆ ಹೋಗೋಕೆ ರೆಡಿನೇ ಇರಲ್ಲ, ಕಾರು ಹಿಂದೆನೇ ಇರಬೇಕು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವರಿಬ್ಬರು ಓಡೋಗಿ ಮದುವೆ ಆಗ್ತಾರೆ. ಇವರಿಬ್ಬರು ಓಡೋಗಿ ಮದುವೆ ಆಗೋದ್ರೊಳಗೆ ಅಥವಾ ಅಲ್ಲಿ ಸಾಕ್ಷಿ ತೊಗೊಂಬಂದಿರ್ತಾರೆ ಏನು ಅನ್ನೋದು ನಾಳೆ ತೋರಿಸ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವಾಗ ಏನು ಮಾಡಬೇಕು ಅಂತಂದು ಅಲ್ಲ ಕಣ್ಮಣಿ ಚಿಕ್ಕಗೌಡ್ರಿಗೆ ಫೋನ್ ಮಾಡಿ ಕನೆಕ್ಟ್ ಮಾಡೋಂತ ಚಿಕ್ಕಗೌಡ್ರಿಗೆ ಫೋನ್ ಮಾಡಿದ್ರೆ, ಅವಾಗ ಫೋನ್ ಮಾಡಿದ್ರೆ ಹೇಳವ ಕಣ್ಮಣಿ ಅಂತ ಚಿಕ್ಕಪ್ಪ ಅಂದಾಗ, ಅದು ದಣಿ ಇದರಲ್ಲಿ ಡೀಸೆಲ್ ಕಮ್ಮಿ ಐತೆ ಅಂತ. ನಾವು ಸರಿ ಅವಾಗ ಶಿವರಾಮೇಗೌಡ ಮಾತಾಡಿ ಸರಿ ನೀವು ಡೀಸೆಲ್ ಹಾಕ್ಸ್ಕೊಂಡು ಛತ್ರಕ್ಕೆ ಬಂದುಬಿಡಿ, ನಾವು ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ದೆ. ಇವಾಗ ಕಣ್ಮಣಿ ಮತ್ತು ಖುಷಿ ಆಗ್ಬಿಡ್ತಾರೆ, ರಾಕಿ ಇಬ್ಬರು ಖುಷಿ ಆಗ್ತಾರೆ. ಇದು ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿಟ್ಟಿದೆ. ಇವರು ಸಾಕ್ಷಿ ಹುಡುಕೋನೋದು, ಆಮೇಲೆ ಇವ್ರು ಬಂದಿಲ್ಲ ಅಂತೇಳಿ ಕ್ಯೂರಿಯಾಸಿಟಿಯಿಂದ. ಆಮೇಲೆ ಇಲ್ಲಿ ವಿದ್ಯೆ ನೋಡಿದರೆ ಹೋಟೆಲ್ ಹತ್ರ ಅದು ಬಾವುಟ ಆರಿಸಿ ಟಿಫಿನ್ ಮಾಡಬಾರ್ದು ಅಂತ. ಇದು ಮದುಮಗಳ ಕಾರು. ಅಯ್ಯೋ ರಾಕಿ ಅಣ್ಣ ಇದನ್ನೆಲ್ಲ ಕಣ್ಮಣಿ ಕರ್ಕೊಂಡು ಎಲ್ಲಿಗೋ ಹೊಂಟಿದಾನ ಅಂತೆಲ್ಲ ಹೇಳಿ, ಇವಾಗ ಈ ವಿದ್ಯಾ ಹೋಗಿ ಇವ್ರನ್ನ ತಡಿತಾಳ ಅಥವಾ ಏನಂತ ನಾಳೆಗೆ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು. ನಾಳೆ ಎಪಿಸೋಡ್ ಇನ್ನೂ ಥ್ರಿಲ್ ಇದೆ ಇವತ್ತಿನಕ್ಕಿಂತ.